ಪಟ್ಟದ ಆಟದ ಫೈಟ್ ಫೈನಲ್ ಸ್ಟೇಜ್ಗೆ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿರುವ ಆಟಕ್ಕೆ ಹೈಕಮಾಂಡ್ ಹೈ ವೋಲ್ಟೇಜ್ ಸಭೆಗೆ ಮುಂದಾಗಿದೆ. ಅತ್ತ ರಾಹುಲ್ ಗಾಂಧಿ ಖರ್ಗೆ ಫೈನಲ್ ಕಾಲ್ಗೆ ಮುಂದಾಗುತ್ತಿದ್ದಂತೆ ಇತ್ತ ಸಿಎಂ ಸ್ಥಾನದ ಫೈಟ್ಗೆ ಸಾಹುಕಾರ ಎಂಟ್ರಿ ಕೊಟ್ಟಿದ್ದಾರೆ. ಅದರಿಂದ ಕುರ್ಚಿ ಫೈಟ್ ಮತ್ತಷ್ಟು ರಂಗೇರುತ್ತಿದೆ. ಕುರ್ಚಿ ಕಿತ್ತಾಟಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್. ರಾಗ ಖರ್ಗೆ ಮೀಟಿಂಗ್ನತ್ತ ಎಲ್ಲರ ಚಿತ್ತ. ರಾಜ್ಯ ರಾಜಕಾರಣದಲ್ಲೀಗ ಒಂದೇ ಚರ್ಚೆ, ಎಲ್ಲಿ ಕೇಳಿದ್ರು ಅದೊಂದೇ ಮಾತು. ಅಧಿಕಾರ ಹಂಚಿಕೆ ಅದ್ಯಾವಾಗ ಅನ್ನೋದೇ ಟಾಕ್. ಅದಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್ ಸಿಗಲಿದೆಯಾ ಅನ್ನೋದು ಮತ್ತೊಂದು ಬಿಗ್ ಟಾಕ್. ಇಷ್ಟು ದಿನ ಎಲ್ಲ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ರು. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಕೂಡ ರಾಹುಲ್ ಗಾಂಧಿ ಹೆಗಲಿಗೆ ಈ ಕಿತ್ತಾಟದ ವಿಚಾರ ಹಾಕಿದ್ರು. ಈಗ ಅದೇ ವಿಚಾರವಾಗಿ ನಾಳೆ ಡೆಲ್ಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಬಳಿ ಕರ್ನಾಟಕ ರಾಜಕಾರಣದ ಸಂಪೂರ್ಣ ಮಾಹಿತಿ ಪಡೆದಿರೋ ರಾಹುಲ್ ಗಾಂಧಿ ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ. ಈ ಬಗ್ಗೆ ನಿನ್ನೆ ಪ್ರಿಯಾಂಕ್ ಖರ್ಗೆ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಈಗ ನೇರವಾಗಿ ಖರ್ಗೆ ಜೊತೆಯೇ ಚರ್ಚಿಸಲು ಮುಂದಾಗಿದ್ದು, ಸದ್ಯಕ್ಕೆ ಅಪ್ಡೇಟ್ ಏನಿದೆ, ಮುಂದೇನು ಮಾಡಬಹುದು ಅನ್ನೋ ಫೈನಲ್ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. देखो वहाँ की सरकार क्या कर रहे हैं वहाँ के लोग बोल सकते हैं, लेकिन मेरा कहना ये है कि ऐसे समस्याओं को हम सुलझाएंगे. हम हाईकमांड के लोग, मैं हूँ, हमारे राहुल जी हैं, हमारे नेता श्रेष्ठ नेता सोनिया गांधी जी है. हम बैठ के सोच के उसको कुछ किस ढंग से क्या कर रहे हैं, कैसा चल रहा है, उसको क्या करना है, जो मेडिसिन देना है उस वक्त देंगे उसके तहत. ಇತ್ತ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಒಪ್ಪಂದದ ಪ್ರಕಾರ ಅಧಿಕಾರ ಕೊಡಿಸಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಹಕ್ಕು ಮಂಡನೆ ಮಾಡಿರುವ ಡಿಕೆಶಿ ರಾಹುಲ್ ಗಾಂಧಿ ಜೊತೆ ಮಾತನಾಡಿ ಸಿಎಂ ಸ್ಥಾನದ ವಿಚಾರ ಫೈನಲ್ ಮಾಡಿ ಅಂತ ಹೇಳಿದ್ದಾರೆ. ಇದರ ನಡುವೆ ಇಂದು ಕೆಪಿಸಿಸಿ ಕಾರ್ಯಕ್ರಮದಲ್ಲಿ ಡಿಕೆಶಿಯು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಕುರ್ಚಿ ಸಿಕ್ಕಾಗ್ಲೇ ಕುತ್ಕೋಬೇಕು, ಇವರಿಗೆ ಕುರ್ಚಿ ಬೆಲೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗ್ ಸಿಕ್ಕಿದ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲೂ 2 ಚೇರ್ ಇದೆ, 2 ಚೇರ್ ಇದೆ. ಎಲ್ಲ ಸೀನಿಯರ್ MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕಾಂಗ್ರೆ ಕೂತವ್ರೆ. ಚೇರ್ ಬೇಡ ಅಂತ ಇವ್ ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಕ್ಲೈಮ್ಯಾಕ್ಸ್ ಫೈಟ್ಗೆ ಇಳಿದ್ರ ಬೆಳಗಾವಿ ಸಾಹುಕಾರ್. ಡಿನ್ನರ್ ಕ್ಯಾನ್ಸಲ್ ಮಾಡಿ ಆಪ್ತ ಶಾಸಕರ ಜೊತೆ ಲಂಚ್ ಮೀಟಿಂಗ್. ಅತ್ತ ಹೈಕಮಾಂಡ್ ನಾಯಕರು ಪವರ್ ಶೇರಿಂಗ್ ಬಗ್ಗೆ ಫೈನಲ್ ನಿರ್ಧಾರಕ್ಕೆ ಮುಂದಾದ ಟೈಮಲ್ಲೇ ಸತೀಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ. ಡಿಕೆಶಿ ಜೊತೆ ಮೀಟಿಂಗ್ ಬಳಿಕ ಸಭೆ ನಡೆಸಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಸಿಎಂ ಬೆಂಬಲಿತ ಹಾಗೂ ತಮ್ಮ ಬಣದಲ್ಲಿರುವ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಖಾಸಗಿ ಹೋಟೆಲ್ನಲ್ಲಿ ಲಂಚ್ ಮೀಟಿಂಗ್ ನಡೆಸಿ ಚರ್ಚೆ ನಡೆಸಿರೋದು ಕುರ್ಚಿ ಕದನಕ್ಕೆ ಕಿಚ್ಚು ಹೊತ್ತಿಸಿದೆ. ಇದೇ ವೇಳೆ ರಾಹುಲ್ ಭೇಟಿಯಾಗಿ ಬಂದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಪಟ್ಟದ ಆಟದ ಫೈಟ್ಗೆ ಹೈಕಮಾಂಡ್ 2 ದಿನಗಳಲ್ಲಿ ಅಂತಿಮ ತೀರ್ಮಾನ ಮಾಡಲಿದೆ ಎಂದಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊತೀನಿ ಅಂತ. CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ. DCM ಅವರು, ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ, ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ, ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತಲೇ ಹೇಳಿರೋದು. ಸೊ ಇದರಲ್ಲಿ ಗೊಂದಲ ಏನಿದೆ? ಎವ್ರಿಬಡಿ ಹ್ಯಾಸ್ ಲೆಫ್ಟ್ ಇಟ್ ಟು ದ ಹೈಕಮಾಂಡ್. ಸಿಎಂ ಸ್ಥಾನಕ್ಕಾಗಿ ಇನ್ನಿಲ್ಲದ ಸಾಹಸಕ್ಕೆ ಶಿವಕುಮಾರ್ ರೆಡಿಯಾಗಿದ್ರೆ, ಸಿಎಂ ಪರಮಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ಸಭೆ ನಡೆಸಿರೋದು ತೀವ್ರ ಕುತೂಹಲ ಮೂಡಿಸಿದೆ. ಹೀಗಾಗಿ ಹೈಕಮಾಂಡ್ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ನೀಡುತ್ತಾ ಅನ್ನೋದೇ ಇದೀಗ ವಿಶೇಷವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.